ಹಾಯ್ ಎವ್ರಿವಾನ್. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್. ಮಕ್ಕಳೆಲ್ಲ ಮನೇಲೇ ಇದ್ದರು. ಎಲ್ರಿಗೂ ರಜಾ, ಹಸ್ಬೆಂಡ್ಗೂ ರಜಾ, ಮಕ್ಳಿಗೂ ರಜಾ. ನನಗೆ ಮಾತ್ರ ಇವತ್ತು ಆಫೀಸ್ ವರ್ಕಿಂಗ್. ಬಟ್ ಸ್ಟಿಲ್ ಆದಷ್ಟು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋ ಮಕ್ಕಳ ಜೊತೆ ಅಂತ ಹೇಳಿ ಇವತ್ತು ಸ್ವಲ್ಪ ಆಫೀಸಿಗೆ ಲೇಟಾಗಿ ಬರ್ತೀನಿ ಅಂತಲೇ ಮೆಸೇಜ್ ಮಾಡಿದ್ದೆ. ಮಕ್ಕಳ ಜೊತೆ ಹಾಗೂ ಫ್ಯಾಮ್ಲಿ ಜೊತೆ ಆಗಾಗ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಭೂಮಿಗೆ ಬರೋದು ಖಾಲಿ ಕೈಯಲ್ಲಿ, ಹೋಗೋದು ಖಾಲಿ ಕೈಯಲ್ಲಿ. ನಾವೇನೂ ತೊಗೊಂಡು ಹೋಗಲ್ಲ. ಇರೋವರೆಗೂ ಇದು ನಂದು, ಅದು ನಂದು, ಇದು ನಿಮ್ಮದು ಅಂತ ತುಂಬ ಜಗಳ ಆಡ್ತೀವಿ. ಬಟ್ ಅದು ಯಾವುದು ನಮ್ಮ ಹಿಂದೆ ಬರಲ್ಲ. ನಮ್ಮ ಹಿಂದೆ ಬರೋದು ನಮ್ಮ ಪ್ರೀತಿ, ವಿಶ್ವಾಸ. ಯಾರು ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ, ನಾವು ಸತ್ತಾಗ ಎಷ್ಟು ಜನ ಕಣ್ಣೀರು ಹಾಕ್ತಾರೆ, ಎಷ್ಟು ಜನ ನೋವು ಪಡ್ತಾರೆ, ಅದಷ್ಟೇ ನಮ್ಮ ಜೊತೆ ಬರೋದು. ಅದು ಬಿಟ್ಟು ಬೇರೆ ಏನೂ ಬರಲ್ಲ. ಆ್ಯಂಡ್ ನನ್ನ ಲೈಫ್ನಲ್ಲಿ ತುಂಬ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗಂತೂ ಲೈಫ್ ಎಕ್ಸ್ಪೀರಿಯೆನ್ಸ್ ತುಂಬ ಕಲಿಸಿದೆ. ನಾವು ಯಾವತ್ತೂ ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು ಅಂತ ಇದ್ದುಬಿಡೋದು ಭಾಳ ಅಂದರೆ ಭಾಳ ಒಳ್ಳೆಯದು. ಅದು ಈಗಿನ ಜನ್ರೇಷನ್ನಲ್ಲಂತೂ ನಾವು ಸಹಾಯ ಮಾಡ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ, ನಾವು ನಿಮಗೆ ಬೇರೆ ಯಾವ ರೀತಿ ಮಾರಲ್ ಸಪೋರ್ಟ್ ಬೇಕು ಕೊಡ್ತೀವಿ ಅಂತ ನಾವೇನಾದರೂ ಹೋದ್ವಿ ಅಂದರೆ ನಮ್ಮಷ್ಟು ದಡ್ಡರು, ನಮ್ಮಷ್ಟು ಮುಟ್ಟಾಳರು ಬೇರೆ ಇನ್ಯಾರೂ ಇಲ್ಲ ಪ್ರಪಂಚದಲ್ಲಿ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಹೇಗಿದ್ದಾರೆ ಅಂದರೆ ಜನ ಅವ್ರಿಗೇನು ಹೆಲ್ಪ್ ಬೇಕೋ ತಗೊಳ್ಳೋವರೆಗೂ ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ದೇವರು ಅಂತ ಹೇಳ್ತಾರೆ. ಬಟ್ ಎಲ್ಲ ಥರ ಸಪೋರ್ಟ್ ಅವ್ರಿಗೆ ಮುಗಿದ ಮೇಲೆ ಎಲ್ಲೋ ಒಂದು ಜಲಸಿ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಆ್ಯಂಡ್ ಅವ್ರಿಗೆ ಆವಾಗ ನಾವು ವಿಲನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀವಿ. ಯಾವಾಗ ನಾವು ಅರ್ಥ ಮಾಡಿಕೊಂಡು ಇಲ್ಲ ಸಾಕು, ಇಷ್ಟು ದಿನ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ದು ಸಾಕು, ಇನ್ನು ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ ಅಂತ ನಾವು ಯಾವಾಗ ಅಂದ್ಕೊಂಡು ನಾವೊಂದು ಸ್ಟಾಪ್ ಇಡ್ತೀವಿ, ಆವಾಗಲೇ ಆಟೋಮ್ಯಾಟಿಕ್ಕಾಗಿ ಅಪೋನೆಂಟ್ಗೆ ಕೋಪ ಬರುತ್ತೆ. ಓ ನೋಡು ಈಗ ಕೊಬ್ಬು ಜಾಸ್ತಿ ಅವ್ರಿಗೆ, ಈಗ ಹಾಗೆ ಹೀಗೆ ಅಂತ ಕಾಮೆಂಟ್ರಿ ಸ್ಟಾರ್ಟ್ ಆಗುತ್ತೆ. ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ನೀವು ಹೇಗೆ ಇದ್ರೂ ಜನನ ಮೆಚ್ಚೋಕ್ಕಾಗಲ್ಲ. ಜನ ನೀವು ಚೆನ್ನಾಗಿದ್ರೂ ಮಾತಾಡ್ತಾರೆ, ಕೆಳಗೆ ಬಿದ್ದರೂ ಮಾತಾಡ್ತಾರೆ, ಹೇಗಿದ್ದರೂ ಜನ ಮಾತಾಡ್ತಾರೆ. ಸೊ ಅಂಥ ಜನಗಳಿಗೋಸ್ಕರ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಎಲ್ಲ ಮರೆತು ನಾವಾಯಿತು, ನಮ್ಮ ಪಾಡಾಯಿತು, ಗಂಡ ಹೆಂಡತಿ ಮಕ್ಕಳು ಅಂತ ನಮ್ಮ ಸಂಸಾರ ನೋಡ್ಕೊಂಡು ನಾವು ಲೈಫ್ ಲಾಂಗ್ ಇದ್ಬಿಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಜಸ್ಟ್ ಒಂದು ಕಿವಿ ಮಾತು. ಆದರೆ ನಿಮ್ಮ ಲೈಫ್ನಲ್ಲಿ ಪ್ಲೀಸ್ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಇಂಪ್ಲಿಮೆಂಟ್ ಮಾಡೋದ್ರಿಂದ ನಿಮ್ಗಳಿಗೆ ಬೆನಿಫಿಟ್ ಜಾಸ್ತಿ ಇದರಿಂದ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ, ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡಿದೆ. ನನ್ನ ಮಗನಿಗೆ, ನನ್ನ ಮಗಳಿಗೆ ಈ ಥರ ಎಲ್ಲ ಬಿಸಿ ಬಿಸಿ ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆ ಮಾಡಿಕೊಟ್ರೆ ತುಂಬ ಎಂಜಾಯ್ ಮಾಡಿ ತಿಂತಾರೆ. ಆ್ಯಂಡ್ ಸಿನ್ಸ್ ಇವತ್ತು ಹಸ್ಬೆಂಡ್ಗೂ ರಜಾ ಇದ್ದಿದ್ದರಿಂದ ಅವರು ಕೂತ್ಕೊಂಡು ಬೆಳಗ್ಗೆ ಏನೋ ಎಲ್ಲರಿಗೂ ತಿನ್ನಿಸ್ತಾಯಿದ್ರು. ಆ್ಯಂಡ್ ನಾನು ಮಾಡಿಕೊಡ್ತಾಯಿದ್ದೆ. ಹಾಗಾಗಿ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತಿದ್ದೆ. ನಾನು ಎಷ್ಟೇ ಚೆನ್ನಾಗಿ ದೋಸೆ ಮಾಡಿಕೊಟ್ರು ನಮ್ಮ ಮನೇಲಿ ನನ್ನ ಹಸ್ಬೆಂಡು ದೋಸೆನೇ ಅಂತ ಅಲ್ಲ, ಏನೇ ಅಡುಗೆ ಮಾಡಿದ್ರು ಅದು ಚೆನ್ನಾಗಿದೆ ಅಂತ ಹೇಳಲ್ಲ ಅವರು. ಏನೋ ಸುಮಾರಾಗಿದೆ, ತಿನ್ನೋ ಥರ ಇದೆ ಅಂತ ಒಂದು ಕಾಮೆಂಟ್ರಿ ಕೊಡ್ತಾರೆ. ಬಟ್ ಐ ಆಮ್ ಯೂಸ್ ಟು ಇಟ್. 20 ವರ್ಷದಿಂದ ನಂಗೆ ಅಭ್ಯಾಸ ಆಗಿಬಿಟ್ಟಿದೆ ಆ ಥರ ಮಾತುಗಳು ಕೇಳಿ. ದಟ್ಸ್ ಫೈನ್. ಅಂದರೆ ಅವರು ತಮಾಷೆ ಮಾಡ್ತಿರ್ತಾರೆ, ಕಾಲು ಇಳಿತಿರ್ತಾರೆ. ಆ ಥರ ಎಲ್ಲ ಮನೆಯಲ್ಲಿ ಸಣ್ಣ ಪುಟ್ಟ ಇರಲೇಬೇಕು. ಸೊ ಸಾಕಷ್ಟು ತಮಾಷೆ, ಮಾತುಕತೆ, ಆಟ ಎಲ್ಲ ಆಯಿತು ಇವತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾನೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ 4 ಜನ. ಯಾಕೆಂದರೆ ಮಗ ಹಾಸ್ಟೆಲಲ್ಲಿ ಇರೋದ್ರಿಂದ ನಮಗೆ ಅಷ್ಟು ಟೈಮ್ ಸಿಗಲ್ಲ ಜೊತೆನಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಅವನು ಯಾವಾಗ ಬರ್ತಾನೆ ಆವಾಗ ನಾವು ಆದಷ್ಟು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೋಡ್ತೀವಿ ಅವನ ಜೊತೆ, ಮತ್ತು ಮಗಳ ಜೊತೆನೂ ಅಷ್ಟೇ. ಇವತ್ತು ಅದೇ ನಾವೆಲ್ಲರೂ ಜೊತೆಯಲ್ಲಿದ್ದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಬಟ್
ಏನೇ ಆದ್ರೂ ನಾನು ಆಫೀಸಿಗೆ ಹೋಗಲೇಬೇಕಾಗಿತ್ತು. ಮಕ್ಕಳು ಅಟ್ಲೀಸ್ಟ್ ಇವತ್ತಾದರೂ ರಜೆ ಹಾಕಿ, ಒಂದಿನ ರಜೆ ಹಾಕಿ ಮನೇಲಿರಿ ಅಂತ ತುಂಬ ಕೇಳ್ತಿದ್ರು. ಆದರೆ ಕಾಯಕವೇ ಕೈಲಾಸ, ಹೋಗಲೇಬೇಕು. ರಜೆ ತೊಗೊಳ್ಳೋ ಅಷ್ಟು ಆಪ್ಷನ್ ಇರಲಿಲ್ಲ. ಯಾಕೆಂದರೆ ತುಂಬ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಫ್ಯಾಮ್ಲಿ ರೆಸ್ಪಾನ್ಸಿಬಿಲಿಟಿ ಹೇಗಿದೆ, ಅಟ್ ದ ಸೇಮ್ ಟೈಮ್ ಆಫೀಸ್ದು ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇರುತ್ತೆ. ಸೊ ಆಫೀಸ್ ರೆಸ್ಪಾನ್ಸಿಬಿಲಿಟಿನೂ ಫಿಲಪ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಹಾಗಾಗಿ ದೋಸೆ ಎಲ್ಲ ಮಾಡಿಟ್ಟು, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲನೂ ಸ್ವಲ್ಪ ಉಳಿದಿತ್ತು, ಎಲ್ಲ ಫ್ರಿಜ್ಜಲ್ಲಿ ಹಾಕಿ ಎತ್ತಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಆಫೀಸಿಗೆ ಹೊರಡೋಣ ಅಂತ ಹೊರಟೆ. ನನ್ನ ಮಗಳು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡಿದ್ದು, ತಲೆಹರಟೆ ಮಾಡ್ತಿದ್ಲು ನನ್ನ ಜೊತೆ. ಸೊ ಅವಳ ಜೊತೆ ಒಂದು ಸ್ವಲ್ಪ ಆಟ ಆಡಿ, ಅವಳಿಗೊಂದು ಸ್ವಲ್ಪ ಮುದ್ದು ಮಾಡಿ, ಅವಳನ್ನು ಕನ್ವಿನ್ಸ್ ಮಾಡಿ, ಆಮೇಲೆ ನಾನು ರೆಡಿ ಆಗಿಬಿಟ್ಟು ಆಫೀಸಿಗೆ ಹೊರಡ್ತಾಯಿದ್ದೆ. ಸೊ ಬೆಳಗ್ಗೆನೇ ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಹಾಗಾಗಿ ನನಗೇನು ಆಫೀಸಿಗೆ ಹೊರಡೋ ಟೈಮಲ್ಲಿ ಮತ್ತೆ ಏನು ಹೊಟ್ಟೆ ಹಸಿವಾಗಲಿಲ್ಲ. ಹಾಗಾಗಿ ನನ್ನ ಪಾಡಿಗೆ ನಾನು ಬಾಕ್ಸಿಗೆ ಮಾತ್ರ ಒಂದು 2 ದೋಸೆ ಹಾಕ್ಕೊಂಡು ನಾನು ಹೊರಟ್ಬಿಟ್ಟೆ. ಆ್ಯಂಡ್ ನಾನು ಹೊರಡ್ತೀನಿ ಅಂತ ಅಂದರೆ ಒಬ್ಬರು ಲಿಫ್ಟ್ ಓಪನ್ ಮಾಡೋಕ್ಕೆ ಬರ್ತಾರೆ, ಒಬ್ಬರು ಟಾಟಾ ಮಾಡೋಕ್ಕೆ ಬರ್ತಾರೆ. ಎಲ್ಲ ಸರ್ಕಸ್ಗಳು ನನ್ನ ಮಕ್ಕಳು ಮಾಡ್ತಾರೆ. ಆಮೇಲೆ ನಾನು ಕೆಳಗಡೆ ಹೋದ್ಮೇಲೆ ಮತ್ತೆ ಬಾಲ್ಕನಿಯಿಂದ ನಿಂತ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಿರ್ತಾರೆ. ಸೊ ಇದೆಲ್ಲ ಒಂದು ಮೆಮೊರೀಸ್ ಅಷ್ಟೇ. ಮಕ್ಕಳು ದೊಡ್ಡವರು ಆಗ್ತಾ ಇದೆಲ್ಲ ಗ್ರ್ಯಾಜುವಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಅವ್ರ ಜೊತೆ ಎಂಜಾಯ್ ಮಾಡಿಬಿಡೋದು ನಾವು ಬೆಟರು. ಹಾಗಾಗಿ ಏನೇ ತಲೆಹರಟೆ ಇರ್ಬೋದು, ಏನೇ ಮಾತುಕತೆ ಇರ್ಬೋದು, ಆಟಗಳಿರ್ಬೋದು, ಒಂದು ಸರ್ಟನ್ ಏಜ್ವರೆಗೂ ಅವ್ರು ಯಾವಾಗವರೆಗೂ ಆ ಥರ ಎಂಜಾಯ್ ಮಾಡ್ಕೊಂಡಿರ್ತಾರೆ ಮಕ್ಕಳು, ಅವ್ರ ಜೊತೆ ನಾವು ಎಂಜಾಯ್ ಮಾಡ್ಕೊಂಡಿರೋದು ಬೆಟರು. ಹಾಗಾಗಿ ನಾನು ಏನೇ ಇದ್ರೂ ಟೈಮ್ ಸಿಕ್ಕಿದಾಗ ಮಕ್ಕಳ ಜೊತೆ ನಾನು ಫುಲ್ಲೆಸ್ಟ್ ಎಂಜಾಯ್ ಮಾಡಿಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಟೈಮ್ ವಿತ್ ದ ಕಿಡ್ಸ್. ಸೊ ನಾನು ಇನ್ನೇನು ಹೊರಟೆ ಆಫೀಸಿಗೆ. ಆಫೀಸೆಲ್ಲ ಮುಗಿಸ್ಕೊಂಡು ಬೇಗನೆ ಮನೆಗೆ ಬಂದೆ. ಮಗ ಇನ್ನೇನು ಹಾಸ್ಟೆಲ್ಗೆ ಹೋಗ್ತಾನೆ ಅಂತ ಹೇಳಿ ನನ್ನ ಎತ್ಕೊಂಡು ಆಟ ಆಡಿಸ್ತಿದ್ದ. ಓಕೆ, ಸಿ ಯು ವಿತ್ ಮೈ ನೆಕ್ಸ್ಟ್ ವ್ಲಾಗ್. ಸ್ಟೇ ಟ್ಯೂನ್ಡ್, ಟೇಕ್ ಕೇರ್ ಆ್ಯಂಡ್ ಬಾಯ್.